ನಮಸ್ತೆ. 8/8/2024 ಅಂದರೆ ಆಗಸ್ಟ್ 8, 2024 ಈ ದಿನ ತುಂಬ ಅದ್ಭುತವಾದ ದಿನ ಮತ್ತು ವಿಶೇಷವಾದ ದಿನ. ನಿಮ್ಮ ಆಸೆಗಳನ್ನು ಮತ್ತು ಇಷ್ಟಾರ್ಥಗಳನ್ನು ಪ್ರಪಂಚದ ಹತ್ತಿರ ಕೇಳೋದಕ್ಕೆ ಸೂಕ್ತವಾದ ದಿನ ಈ ದಿನ. ಈ ರೀತಿಯಾದ ವಿಶೇಷವಾದ ದಿನ ವರ್ಷಕ್ಕೆ ಒಂದೇ ದಿನ ಬರೋದು. ಅದರಲ್ಲೂ ಈ ವರ್ಷ 8 ಎನ್ನುವ ಸಂಖ್ಯೆಯಿಂದ ಬಂದಿರೋದು ಇನ್ನೂ ಒಳ್ಳೆಯದು. 8 ಏನಕ್ಕೆ ವಿಶೇಷ ಅನ್ನೋದಾದರೆ, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಅಷ್ಟಲಕ್ಷ್ಮಿಯರು, ಅಷ್ಟವಾರಾಹಿ ಅಥವಾ ಅಷ್ಟದಿಕ್ಕುಗಳು ಈ ರೀತಿ 8 ಅನ್ನೋ ಸಂಖ್ಯೆ ತುಂಬ ಮಹತ್ವವಾಗಿದೆ, ಹಾಗೆ ವಿಶೇಷವಾಗಿದೆ. ಸಂಖ್ಯೆಗಳಲ್ಲಿ 1 1 1 ಅಥವಾ 2 2 2 ಈ ರೀತಿಯ ಸಂಖ್ಯೆಗಳನ್ನು ಮ್ಯಾಜಿಕಲ್ ನಂಬರ್ ಅಥವಾ ಏಂಜಲ್ ನಂಬರ್ಸ್ ಅಂತ ಕರೀತಾರೆ. ಈ ಏಂಜಲ್ ನಂಬರ್ಸ್ಗೂ ಪ್ರಪಂಚಕ್ಕೂ ಒಂದು ಅತೀತವಾದ ಸಂಬಂಧ ಇದೆ. ಈ ದಿನ 8ನೇ ತಾರೀಕು 8ನೇ ತಿಂಗಳು ಮತ್ತು 2024ನೇ ವರ್ಷ. ಈ 2024ರ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆ 8. ಹಾಗಾಗಿ 8 8 8 ಈ ದಿನದ ಏಂಜಲ್ ನಂಬರ್ಸ್. ನಮ್ಮ ಇಷ್ಟಾರ್ಥಗಳನ್ನು ಅಥವಾ ಒಂದು ಬೇಡಿಕೆ ಈಡೇರದೆ ಹಾಗೇ ಇದೆ, ಮುಂದೆನೂ ಹಾಗೇ ಇರುತ್ತೇನೋ ಅನ್ನೋ ನಂಬಿಕೆ ಇರೋರು ಆ ವಿಷಯವನ್ನು ಪ್ರಪಂಚದ ಬಳಿ ಕೇಳೋದಕ್ಕೆ ಈ ದಿನ ತುಂಬ ವಿಶೇಷ. ನಿಮ್ಮ ಮನಸ್ಸಲ್ಲಿರುವ ಬೇಡಿಕೆಯನ್ನು ಈ ದಿನ ಯಾವ ಸಮಯದಲ್ಲಿ ಯಾವ ರೀತಿ ಪ್ರಪಂಚದ ಬಳಿ ಹೇಳಬೇಕು ಹಾಗೂ ಅದು ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀನಿ. 8/8/2024 ಅಂದರೆ ಈ ದಿನ ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಸರಿಯಾಗಿ ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರಲ್ಲಿ ನಿಮ್ಮ ಬೇಡಿಕೆಯನ್ನು ಪಾಸಿಟಿವ್ ಆಗಿ ಬರಿಬೇಕು. ಎಷ್ಟು ಸಲ ಬರಿಬೇಕು ಅನ್ನೋದಾದರೆ 8 ಸಲ ಬರಿಬೇಕು. ಲೈನ್ ಇರೋ ಹಾಳೆ ಆ ಥರ ಎಲ್ಲ ಬೇಡ. ಬಿಳಿ ಹಾಳೆಯನ್ನು, ಈ ರೀತಿಯಾದ ಬಿಳಿ ಹಾಳೆಯನ್ನು ತಗೊಂಡು ಅದರಲ್ಲಿ ಬರೀರಿ. ನೀವು ಈ ವಿಷಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ಯಾವುದೇ ಅಡ್ಡಿ ಆತಂಕಗಳು ಇರಬಾರ್ದು. ಅಂದರೆ ನೀವು ಮಧ್ಯದಲ್ಲಿ ಎದ್ದೋಗೋ ಅಂತಹ ಪರಿಸ್ಥಿತಿ ಇರಬಾರ್ದು. ಎಲ್ಲ ಕೆಲಸಗಳನ್ನು ಮುಗಿಸಿ ಆದಷ್ಟು ಒಂದತ್ರ ಶಾಂತವಾಗಿ ಕುಳಿತು ಈ ವಿಷಯವನ್ನು ಮನ ತೃಪ್ತಿಯಿಂದ, ನೆಮ್ಮದಿಯಿಂದ ಮತ್ತು ಸಂಪೂರ್ಣ ನಂಬಿಕೆಯಿಂದ ಮಾಡಿ. ಇದನ್ನು ನೀವು ಮನೆಯ ನಡುಮನೆಯಲ್ಲೂ ಮಾಡ್ಬೋದು ಅಥವಾ ನಿಮಗೆ ಬೇಕಿದ್ದರೆ ದೇವರ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು, ಊದುಬತ್ತಿಯನ್ನು ಹಚ್ಚಿಟ್ಟು ಈ ವಿಷಯವನ್ನು ಮಾಡ್ಬೋದು. ನಿಮ್ಮ ಬೇಡಿಕೆಗಳನ್ನು ಬರೆಯುವಾಗ ಪಾಸಿಟಿವ್ ಆಗಿ ಬರಿಬೇಕು. ಸಾಲ ಮತ್ತು ರೋಗ ಅಥವಾ ಕಾಯಿಲೆ ಅನ್ನೋ ಪದವನ್ನು ಇಲ್ಲಿ ಬಳಸಬಾರ್ದು. ಅದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಬರಿಬೋದು. ಈಗ ಸಾಲ ಇದೆ ಅನ್ನೋದಾದರೆ ನನಗೆ ಇಷ್ಟು ಹಣ ಬೇಕು, ಅಥವಾ ಕಾಯಿಲೆ ಬಗ್ಗೆ ಹೇಳಬೇಕಾದ್ರೆ ಅದನ್ನೇ ಪಾಸಿಟಿವ್ ಆಗಿ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬೋದು. ಅದೇ ರೀತಿ ಗಂಡ ಹೆಂಡತಿ ಜಗಳ ಇದ್ದರೆ ಜಗಳ ಅನ್ನೋ ಪದವನ್ನು ಬಳಸಬಾರ್ದು. ಗಂಡ ಹೆಂಡತಿ ಪ್ರೀತಿ ಬಾಂಧವ್ಯ ಹೆಚ್ಚಾಗಬೇಕು, ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬರಿಬೋದು. ಆ ಬಿಳಿ ಹಾಳೆ ಮೇಲೆ ನೀವು 8 ಸಲ ಬರೆಯುವಾಗಲೂ, ಒಂದೊಂದು ಸಲ ಬರೆಯುವಾಗಲೂ ಆ ವಿಷಯ ನಡೆದ್ಬಿಟ್ಟಿದೆ ಅನ್ನೋ ಮನ ತೃಪ್ತಿಯಿಂದ ಬರೆದು ಒಂದೊಂದು ಸಲವೂ ಪ್ರಕೃತಿಗೆ ನಾವು ಧನ್ಯವಾದಗಳನ್ನು ಹೇಳಿ ಬರಿಬೇಕು. ಬಿಳಿ ಹಾಳೆಯಲ್ಲಿ ನಿಮ್ಮ ಬೇಡಿಕೆಯನ್ನು, ಒಂದೇ ಬೇಡಿಕೆಯನ್ನು 8 ಸಲ ಬರೆದು ಅದನ್ನು ಮಡಚಿ ಒಂದು ಕವರ್ನಲ್ಲಿ ಹಾಕಿಟ್ಟು ಪ್ರತಿದಿನ ಅದನ್ನು ನೋಡೋ ರೀತಿ ಇಡಬೇಕು. ನೀವು ಬೀರುನಲ್ಲಿಡ್ಬೋದು ಅಥವಾ ದೇವರ ಮನೆಯಲ್ಲಿಡ್ಬೋದು. ಆದರೆ ಪ್ರತಿದಿನ ನೀವು ಅದನ್ನು ನೋಡಿ ಆ ವಿಷಯವನ್ನು ಪ್ರಕೃತಿಗೆ ನೆನಪು ಮಾಡುವಂತೆ ಇರಬೇಕು. ಇದನ್ನು ರಾತ್ರಿ 8 ಗಂಟೆ 8 ನಿಮಿಷಕ್ಕೆ ಬರೆದು ಮುಗಿಸ್ಬಿಡ್ಬೇಕಾ ಅನ್ನೋದಾದರೆ 8 ಗಂಟೆ 8 ನಿಮಿಷಕ್ಕೆ ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು. ಈ ವಿಷಯವನ್ನು ಪಾಲಿಸುವಾಗ ನಡೆಯುತ್ತೋ ಇಲ್ಲವೋ ಅನ್ನೋ ಅನುಮಾನದಲ್ಲಿ ಮಾಡಬಾರ್ದು. ಸಂಪೂರ್ಣ ನಂಬಿಕೆಯಿಂದ ಪ್ರಕೃತಿ ನಾವು ಕೇಳಿದ್ದನ್ನು ಖಂಡಿತ ನಮಗೆ ಕೊಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆಯಿಂದ ಮಾಡಿ. ಖಂಡಿತ ಪ್ರಕೃತಿ ನಮಗೆ ಅದನ್ನು ಕೊಡುತ್ತೆ. ಪ್ರಕೃತಿ ಅಂದ್ರೇ ಪಂಚಭೂತಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ನಾವು ಕೇಳಿದ್ದನ್ನು ಆ ಪಂಚಭೂತಗಳ ಸಮೇತ ಪ್ರಕೃತಿ ನಮಗೆ ಖಂಡಿತ ಮಾಡುತ್ತೆ. ನಾವು ಸಂಪೂರ್ಣ ನಂಬಿಕೆಯಿಂದ ಅದನ್ನು ಕೇಳಬೇಕು ಅಷ್ಟೇ. 8/8/2024 ಈ ದಿನ ರಾತ್ರಿ 8 ಗಂಟೆ 8 ನಿಮಿಷವನ್ನು ಖಂಡಿತ ಮಿಸ್ ಮಾಡಬೇಡಿ. ನಿಮ್ಮ ಬೇಡಿಕೆಗಳು ಅತಿ ಬೇಗನೆ ಈಡೇರುತ್ತೆ.
ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.